ಈ ಸುದ್ದಿ ನೋಡಿ, ಸಾಲ ಮಾಡಿದ್ಯಾರೋ ಬೀದಿಗೆ ಬಂದವ್ರು ಇನ್ಯಾರೋ ಅನ್ನೋ ಸುದ್ದಿ ಇದು. ಅಪಾರ್ಟ್ಮೆಂಟ್ ಮಾಲೀಕನ ಸಾಲಕ್ಕೆ 17 ಕುಟುಂಬಗಳು ಬೀದಿ ಪಾಲಾಗಿವೆ. ಬೆಂಗಳೂರಿನ ಚಂದ್ರ ಲೇಔಟ್ ನಲ್ಲಿ ಅಪಾರ್ಟ್ಮೆಂಟ್ ಸೀಸ್ ಮಾಡಿದ್ದು, ಮಾಲೀಕ ಮಾಡಿದ ಸಾಲ ರಿಕವರಿಗೆ ಬ್ಯಾಂಕ್ ಸಿಬ್ಬಂದಿ ಬಂದಿದ್ದಾರೆ. ಸಾಲ ಕಟ್ಟಿಲ್ಲ ಅಂತ ಬ್ಯಾಂಕ್ ನಿಂದ ಅಪಾರ್ಟ್ಮೆಂಟ್ ನ ಸೀಸ್ ಮಾಡಿದ್ದಾರೆ. ಗಂಗಗೊಂಡನಹಳ್ಳಿಯಲ್ಲಿರುವ ಅಪಾರ್ಟ್ಮೆಂಟ್ ಇದು. ಕಟ್ಟಡದ ಮೇಲೆ ಕೋಟ್ಯಾಂತರ ರೂಪಾಯಿ ಬ್ಯಾಂಕ್ ಸಾಲ ಇದೆ. ಸೊ ಇದೀಗ ಯಾವಾಗ ಅವ್ರ ಸಾಲವನ್ನ ಕಟ್ಟಿಲ್ವೋ, ಇಂಟ್ರೆಸ್ಟ್ ಕಟ್ಟೋಕ್ ಮುಂದಾಗ್ಲಿಲ್ವೋ, ಸೀಸ್ ಮಾಡೋಕ್ ಬಂದಿದ್ದಾರೆ. ಬಟ್ ಅಪಾರ್ಟ್ಮೆಂಟ್ ನಲ್ಲಿ ಇದ್ರಲ್ಲ, ಬಾಡಿಗೆ ಕಟ್ಕೊಂಡು ಅಂತವ್ರ ಕತೆ ಹೇಳಿ ಲೀಸಿಗೆ ಹಾಕಿಸ್ಕೊಂಡಿದ್ರು ಕೆಲವರು, ಸಾಲ ಒಂದು ಬಾಡಿಗೆ ತಿಂಗಳು ಕಟ್ಕೊಂಡಿದ್ರು, ಅಂತವ್ರ ಕತೆ ಏನು? ಈಗ ಏಕಾಏಕಿ ಹೊರಗೆ ನಡೀರಿ ಅಂದ್ರೆ ಅವ್ರ ಕತೆ ಏನು? ಬೆಂಗಳೂರಿನಲ್ಲಂತೂ ಇತ್ತೀಚೆಗೆ ಇಂಥ ಕೇಸ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆಯಪ್ಪ. ಬಾಡಿಗೆ ಮನೆ ಹುಡ್ಕೋದು ಆತಂಕ, ಬಾಡಿಗೆ ಮನೆ ಸಿಗಲ್ಲ ಅನ್ನೋದು ವಿಚಾರ. ಈಗ ಬಾಡಿಗೆ ಮನೆ ಸಿಕ್ಕಿರುತ್ತೆ, ಅದು ಜೆನ್ಯೂನ್ ಆಗಿರುತ್ತಾ? ಆ ಓನರ್ ಎಲ್ಲಿರ್ತಾನೋ, ಅಥವಾ ಈ ರೀತಿ ಸಾಲ ಮಾಡ್ಕೊಂಡು ಓಡೋಗ್ಬಿಟ್ರೆ, ಕೈ ಕೊಟ್ಬಿಟ್ರೆ ಕತೆ ಏನು? ಮನೇಲಿ ವಯಸ್ಸಾಗಿರೋರು, ಒಂದು ಕುಟುಂಬ, ಎಲ್ಲ ಫ್ಯಾಮಿಲಿ, ಮಕ್ಕಳು ಎಲ್ಲರೂ ಇರ್ತಾರೆ. ಏಕಾಏಕಿ ಅವ್ರನ್ನ ಹೊರಗೆ ಹೋಗಿ ಅಂದ್ಬಿಟ್ರೆ ಹೆಂಗೆ? ಜೆನ್ಯೂನ್ ಬಾಡಿಗೆ ಓನರ್ಗಳನ್ನ, ಅಂದ್ರೆ ಮನೆ ಓನರ್ಗಳನ್ನು ಹುಡ್ಕೋದೇ ಭಾರಿ ಕಷ್ಟ ಆಗ್ಬಿಟ್ಟಿದೆ. ಲೀಸಿಗೆ ಅಂತ ಕೊಡ್ತಾರೆ, ಅದಿನ್ ಯಾರೋ ಓನರ್ ಇರ್ತಾರೆ. ಇಂಥದ್ದು ಸಮಸ್ಯೆಗಳು. ಇದ್ರ ನಡುವೆ ಇಲ್ಲಿ ನೋಡಿ, ಕೋಟ್ಯಾಂತರ ರೂಪಾಯಿ ಸಾಲ ಮಾಡಿರ್ತಾರೆ. ಈ ಕಡೆ ಇಂಟ್ರೆಸ್ಟು ಕಟ್ಟಿರಲ್ಲ, ಅಂದ್ರೆ ಬಡ್ಡಿ ಕಟ್ಟಿರಲ್ಲ, ಸಾಲನೂ ಕಟ್ಟಿರಲ್ಲ, ಎಷ್ಟೋ ತಿಂಗಳು ಹಂಗಂಗೆ ಬಿಟ್ಟಿರ್ತಾರೆ. ಬ್ಯಾಂಕ್ನವ್ರು ಇನ್ನೇನ್ ಮಾಡ್ತಾರೆ? ಬಂದು ಒಂದು ನೋಟಿಸ್ ಕೊಡ್ತಾರೆ, ಉತ್ತರ ಕೊಡ್ದಲ್ಲ ಇದ್ದಾಗ ಬಂದು ಸೀಸ್ ಅಂತಾರೆ. ಬಟ್ ಇದ್ಯಾವುದ್ರ ಅರಿವೂ ಇಲ್ಲದೆ ಕಷ್ಟಪಟ್ಟು ತಿಂಗಳೆಲ್ಲ ದುಡ್ದು ಮನೆ ಬಾಡಿಗೆ 25,000, 30,000, 10,000 ಹಿಂಗೆ ಕಟ್ಕೊಂಡಿರ್ತಾರೆ. ಅಂಥವ್ರು ಎಲ್ಲಿಗೆ ಹೋಗ್ಬೇಕು? ಏಕಾಏಕಿ ಬ್ಯಾಗ್ ತಗೊಂಡು, ಲಗೇಜ್ ತಗೊಂಡು, ನಿಮ್ಮನೆ ದಿನಸಿ ಸಾಮಾನೆಲ್ಲ ತಗೊಂಡು ಮನೆ ಬಿಟ್ಟು ಖಾಲಿ ಮಾಡಿ ಅಂದ್ರೆ ಎಲ್ಲಿಗೆ ಹೋಗ್ತಾರೆ? ಭಾರಿ ಕಷ್ಟ ಆಗುತ್ತೆ ಇಂಥವ್ರನ್ನೆಲ್ಲ ನಂಬಕ್ಕೆ. ನಿಜಕ್ಕೂ ಬೆಂಗಳೂರಿನಲ್ಲಿ ಮನೆ ಲೀಸಿಗೆ ಹಾಕಿಸ್ಕೊಳ್ಳೋಕ್ಕೆ ಅಥವಾ ಮನೆ ಬಾಡಿಗೆ ತಗೊಳ್ಳೋಕ್ಕೆ ಭಾರಿ ಭಯಂಕರವಾಗಿ ಹೆದರ್ಕೊಂಡು ಹೆಜ್ಜೆನ ಇಡಬೇಕು. ದಿನಕ್ಕೊಂದು 2-3 ಕೇಸ್ಗಳು ಇಂಥದ್ದು ನೋಡ್ತಲೇ ಇರ್ತೀವಿ. ನೋಡಿ, ಈಗ ಅಪಾರ್ಟ್ಮೆಂಟ್ ಮಾಲೀಕನ ಸಾಲಕ್ಕೆ ಸುಮಾರು 17 ಕುಟುಂಬಗಳು ಬೀದಿ ಪಾಲಾಗ್ತಾ ಇದ್ದಾರೆ. ಈಗ ಅವ್ರೇನಾದ್ರೂ ಕನ್ವಿನ್ಸ್ ಆಗ್ತಾರಾ? ಬ್ಯಾಂಕ್ ಸಿಬ್ಬಂದಿ ಸ್ವಲ್ಪ ದಿನಗಳ ಕಾಲ ಟೈಮ್ ಕೊಡ್ತಾರಾ? ಆಮೇಲೆ ಇನ್ನೊಂದು ಹೆಂಗೆ ಅಂದ್ರೆ, ಟೈಮ್ ಬೇಕು ಇನ್ನೊಂದು ಮನೆ ಹುಡ್ಕೊಂಡು ಹೋಗೋಕ್ಕೆ. ಆಮೇಲೆ ಅಡ್ವಾನ್ಸ್ ಕಟ್ಟಿದ್ರೆ ಅದನ್ನ ಇಸ್ಕೊಳ್ಬೇಕಲ್ಲ. ಅಯ್ಯಪ್ಪ ಭಾರಿ ಕಷ್ಟ.